ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್ 20 ಸಚಿವರು ಯಾರಾಗ್ತಾರೆ, ಮುಂದಿನ ಖಾಲಿ ಇರ್ತಕ್ಕಂಥ 20 ಸ್ಥಾನ ಸಚಿವ ಸ್ಥಾನ ಖಾಲಿ ಇದೆ. ಈ 20ರಲ್ಲಿ ಯಾರು ಸಚಿವರು ಆಗ್ತಾರೆ ಅನ್ನೋದು ಬಹುತೇಕ ನಾಳೆ ಫೈನಲ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೋಮವಾರ ಏನು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ನಾಳೆ ಸಚಿವರ ಹೆಸರುಗಳು ಫೈನಲ್ ಆಗುತ್ತೆ. ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ 20 ಜನರ ಲಿಸ್ಟ್ ಅನ್ನ ಫೈನಲ್ ಮಾಡ್ತಾರೆ ನಾಳೆ. ಅಂತಿಮವಾಗಿ ಆ ಲಿಸ್ಟ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ನಾಳೆ ಫೈನಲ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಅವರಿಗೆ ಪಟ್ಟಿಯನ್ನ ರವಾನೆ ಮಾಡ್ತಾರೆ. ಅಂದ್ರೆ ವೇಣುಗೋಪಾಲ್ ಕೊಡ್ತಾರೆ, ನಾಳೆ ಸಂಜೆ ವೇಣುಗೋಪಾಲ್ಗೆ ತಿಳಿಸ್ತಾರೆ ಇವರೆಲ್ಲ ಸಚಿವರು ಆಗ್ತಾರೆ ನೆಕ್ಸ್ಟ್ 2ನೇ ಹಂತದಲ್ಲಿ ಅಂತ. ಸೊ ಅದಾದ ಮೇಲೆ ವೇಣುಗೋಪಾಲ್ ಅವರು ಸಿಎಂ DK ಶಿವಕುಮಾರ್ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದು ಭಾನುವಾರ, ಬಹುಶಃ ಭಾನುವಾರ ಬೆಳಗ್ಗೆ ಕರ್ನಾಟಕಕ್ಕೆ ಅಂದ್ರೆ ಸಿಎಂ DK ಶಿವಕುಮಾರ್ ಅವರಿಗೆ ಸಚಿವರ ಪಟ್ಟಿ ಗೊತ್ತಾಗುತ್ತೆ. ನಾವು ಕೊಟ್ಟವರು ಯಾರಾಗಿದ್ದಾರೆ, ಯಾರಾಗಿಲ್ಲ, ಯಾವ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ಟೀಮಿಂದ ಯಾರೆಲ್ಲ ಆಗಿದ್ದಾರೆ ಅನ್ನೋದು ಬಹುತೇಕ ರಾಜ್ಯ ನಾಯಕರಿಗೆ ಗೊತ್ತಾಗೋದು ಸಂಡೇ. ಸೊ ಭಾನುವಾರ ಆಗುತ್ತೆ. ಸೊ 5 ಆಗ್ಲೇ ಹೇಳಿದೆ, DK ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ, ಹರಿಪ್ರಸಾದ್ ಅಂಡ್ ಹೈಕಮಾಂಡ್, ಈ 5 ಕಡೆಯಿಂದ 5 ಟೀಮ್ಗಳಿಂದ ಪಟ್ಟಿಯನ್ನು ನೀಡಲಾಗಿದೆ. ಆ ಪಟ್ಟಿಯನ್ನು ಫೈನಲ್ ಮಾಡಿ ಅದನ್ನೊಂದು ರೀತಿ ಕೊನೆಯ ಹಂತಕ್ಕೆ ತರೋದ್ರಲ್ಲಿ ಲೇಟ್ ಆಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ. ಸೊ ಆಗಿದ್ರೆ ಈ ಒಂದು ಪಟ್ಟಿಯಲ್ಲಿ 5 ಜನ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಸೊ ಅದೆಲ್ಲವೂ ನೋಡ್ತಾ ಹೋಗೋಣ. ಮಾರುತಿ, 5 ಜನ ಪಟ್ಟಿ, DK ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯ ಅವ್ರ ಒಂದು ಪಟ್ಟಿ, ಆಮೇಲೆ BK ಹರಿಪ್ರಸಾದ್, ಖರ್ಗೆ, ಹೈಕಮಾಂಡ್, ಇಷ್ಟೆಲ್ಲ ಪಟ್ಟಿಗಳನ್ನು ಕಳೆದ ಒಂದು 40 ದಿನದಲ್ಲಿ ಆಗಿದೀವಿ ಎಲ್ಲವೂ ಕೂಡ. ಕೊನೆ ಕ್ಷಣದಲ್ಲಿ ಮತ್ತೆ ಇನ್ನೂ ಕನ್ಫ್ಯೂಷನ್ ಇದೆಯಾ? ಅದು ಅಲ್ಲ, ಈ ಬಾರಿ ಪಟ್ಟಿಗಳು ಜಾಸ್ತಿ ಆಗಿರೋದ್ರಿಂದ ಕನ್ಫ್ಯೂಷನ್ ಜಾಸ್ತಿ ಆಗಿದ್ದು. ಕೆಲವರು ಬೇರೆ ಬೇರೆ ಹೆಸರುಗಳು ಪ್ರಸ್ತಾಪ ಮಾಡಿದ್ರು. 5 ಜನ ಸೇರಿ ನಿರ್ಧಾರ ಮಾಡ್ಬೇಕಲ್ವಾ. ಆಕ್ಚುಲಿ ಕಾಂಗ್ರೆಸ್ ಹೈಕಮಾಂಡ್ದು ಪ್ರತ್ಯೇಕವಾದಂತ ಒಂದು ಪಟ್ಟಿ ಅಂತ ಇರ್ತಿರ್ಲಿಲ್ಲ. ಒಬ್ಬರು ಇಬ್ಬರನ್ನ ಮ್ಯಾಕ್ಸಿಮಮ್ ಅಂದ್ರೆ 3 ಸೇರಿಸುವಂತ ಒಂದು ಕೆಲಸ ಆಗ್ತಿತ್ತು. ಆದ್ರೆ ಸುರ್ಜೇವಾಲಾ ಅವರು ಇತ್ತೀಚೆಗೆ ರಾಜ್ಯದಲ್ಲಿ ಆಕ್ಟಿವ್ ಆಗಿರುವಂತದ್ದು ಕೇವಲ ಸಿದ್ದರಾಮಯ್ಯ, DK ಶಿವಕುಮಾರ್, BK ಹರಿಪ್ರಸಾದ್ ಹೇಳಿದ್ದೆ ಅಲ್ಲ, ನಾವು ಹೇಳಿದವರು ಕೂಡ ಕೆಲವರು ಇರ್ಬೇಕು ಅನ್ನೋ ರೀತಿಯಲ್ಲಿ ಜೊತೆಗೆ ಸರ್ವೆ ಮಾಡಿಸಿದ್ದಾರೆ. ಇವ್ರು ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಆ ಸರ್ವೆ ರಿಪೋರ್ಟ್ ಅಂತೆ ನಾವು ಕೊಡೋಣ, ಯಾವ ಸಮುದಾಯದಲ್ಲಿ ಯಾರು ಪ್ರಭಾವಿಗಳು, ಆ ಕ್ಷೇತ್ರ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಅವ್ರ ಪ್ರಭಾವ ಇದೆಯಾ, ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲೂ ಕೂಡ ಅವ್ರು ವರ್ಕೌಟ್ ಆಗ್ತಾರ, ಈ ಎಲ್ಲ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಹಾಗಾಗಿ ಎಕ್ಸ್ಟ್ರಾ ಒಂದು ಪಟ್ಟಿ ಸೇರಿದ್ದು ಅದು ಹೈಕಮಾಂಡ್, ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವ್ರ ಪಟ್ಟಿ. ಅದ್ರ ಜೊತೆಗೆ AICC ಅಧ್ಯಕ್ಷರು ಕೂಡ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಸಹಜವಾಗಿ ಅವ್ರಿಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ, ಗೊತ್ತಿರುತ್ತೆ ರಾಜ್ಯದಲ್ಲಿ ಇರುವಂತಹ ಶಾಸಕರ ಶಕ್ತಿ ಸಾಮರ್ಥ್ಯ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಲ್ಲ, ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಿದ್ರು ಕೂಡ ಇಡೀ ರಾಜ್ಯಾದ್ಯಂತ ಯಾವ ಲೀಡರ್ ಪರಿಸ್ಥಿತಿ ಏನಿದೆ, ಅವರು ಎಷ್ಟು ಮಟ್ಟಿಗೆ ನಮ್ಗೆ ವರ್ಕೌಟ್ ಆಗುತ್ತೆ ಅಂತ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಇದೆ.